ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ನಿಮಗೆ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇರ್ತದಲ್ವ, ಆಗಾಗ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ. ಆದರೆ ಹೆಲ್ದಿಯಾಗಿರೋದನ್ನೇ ತಿಂದರೆ ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ನೋಡಿ, ಹೆಲ್ದಿಯಾಗಿರೋಂಥ ಸ್ವೀಟ್ ಇದು ಲಡ್ಡು. ಸಿಂಪಲ್ ಆಗಿದೆ, ಕೇವಲ ಒಂದು 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು. ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಪಾಕ ಮಾಡಬೇಕು ಅದು ಇದು ಏನೂ ಟೆನ್ಷನ್ ಇಲ್ಲ. ಸೂಪರಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಟೇಸ್ಟೂ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಹೆಲ್ದಿನೂ ಆಗಿರೋದ್ರಿಂದ ಇದನ್ನು ನೀವು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹಲಸಿನ ಬೀಜ ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಲಸಿನ ಬೀಜವನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಮಲ್ಲಿ ಹಲಸಿನ ಬೀಜ ಹೆಚ್ಚಾಗಿ ಏನಾಗುತ್ತೆ, ಎಲ್ಲರೂ ಹಲಸಿನ ಬೀಜ ತಿಂದ ತಕ್ಷಣ ಅದನ್ನು ಹಲಸಿನ ಹಣ್ಣು ತಿಂದ ತಕ್ಷಣ ಬೀಜ ಬಿಸಾಕ್ತಾರಲ್ವ. ಸೊ ಬಿಸಾಕಬೇಡಿ, ಅದನ್ನು ಇಟ್ಕೊಂಡಿರಿ. ಅದನ್ನು ನೋಡಿ ಈ ಥರ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೌಂಡಾಗೂ ಮಾಡ್ಕೊಳ್ಬೋದು, ಇಲ್ಲ ನೀವು ಉದ್ದನೂ ಕಟ್ ಮಾಡ್ಕೊಳ್ಬೋದು. ಯಾಕಪ್ಪ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ ಅಂದರೆ, ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳೋಕ್ಕಿದೆ. ಅದು ಸ್ವಲ್ಪ ಇದಾಗಬೇಕು, ಗಟ್ಟಿ ಆಗೋ ತನಕ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಹುರ್ಕೊಳ್ಬೇಕಾಗುತ್ತೆ. ಹಸಿ ಇದ್ದರೆ ಅದು ಚೆನ್ನಾಗಾಗಲ್ಲ ಅಲ್ವಾ, ಅದರಿಂದ ಹುರ್ಕೊಳ್ಬೇಕು. ನೀವು ತೆಳುವಾಗಿ ಸ್ಲೈಸ್ ಮಾಡಿಕೊಂಡ್ರೆ ಬೇಗ ಹುರಿದು ಬಿಡ್ಬೋದು. ನೋಡಿ ಈ ಥರ ಸಪೂರಾಗಿ ಉದ್ದಕ್ಕೂ ಸ್ಲೈಸ್ ಮಾಡ್ಕೊಳ್ಬೋದು ನೀವು. ಹಾಗೇನಾಗುತ್ತೆ, ಒಂದು ಸ್ವಲ್ಪ ಅಂದರೆ ಕಡಿಮೆ ಸಮಯದಲ್ಲಿ ಬೇಗ ಅದೇನಾಗುತ್ತೆ, ಬೀಜ ಗರಿ ಆಗುತ್ತೆ. ಹುರಿಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಇದನ್ನು ಬೀಜಗಳನ್ನು ನಾನೇನು ಮಾಡ್ತಾಯಿದ್ದೀನಿ, ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಈ ಥರ ನೀವು ರೌಂಡಿಗೆ ಅಥವಾ ಉದ್ದಕ್ಕೆ ಯಾವ ಥರ ಬೇಕೋ ಆ ಥರ ಮಾಡಿ ಎಲ್ಲವನ್ನು ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಈ ಬೀಜದಿಂದ ಮಾಡಿದ ಲಡ್ಡು ಉಂಟಲ್ಲ, ತುಂಬಾ ರುಚಿಯಾಗಿರುತ್ತೆ ಟೇಸ್ಟು. ಮಾಡೋದು ಪ್ರೊಸೀಜರ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಒಂದು ದಪ್ಪ ತೆಳದ ಬಾಣಲೆಗೆ ಅಥವಾ ಪಾತ್ರೆಗೆ ಹಾಕ್ಕೊಳ್ಬೇಕು. ಕಟ್ ಮಾಡಿದ ಎಲ್ಲ ಬೀಜಗಳನ್ನ ಹಾಕ್ಕೊಂಡು ಇದನ್ನು ನಾವೀಗೇನು ಮಾಡಬೇಕು, ಗ್ಯಾಸ್ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು, ರೋಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಹಾಗಂತ ಇದಕ್ಕೇನು ಕಂಟಿನ್ಯೂಯಸ್ ಆಗಿ ನೀವು ಅಲ್ಲೇ ಇದು ಮಾಡ್ತಾ ಇರೋ ಈ ಥರ ಮಗ್ಸ್ಕೊಂಡಿರ್ಬೇಕು ಅಂತೇನೂ ಇಲ್ಲ. ಫಸ್ಟಿಗೆ 1-2 ನಿಮಿಷ 1 ನಿಮಿಷ ಈಗ ಮಗ್ಚಿ ಏನು ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡಬೇಕು. ಸ್ವಲ್ಪ ಕಾಯಬೇಕು. ಒಂದು ಸೈಡೆಲ್ಲ ಕಾದ್ಮೇಲೆ ಮತ್ತೊಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದಮೇಲೆ ಮತ್ತೆ ಏನು ಮಾಡಬೇಕು, ನೀವು ಅದನ್ನು ಈ ಥರ ಮಗ್ಚ್ಕೊಳ್ಬೇಕು. ಹೀಗೆ ಮಗ್ಚ್ತಾ ಇರಬೇಕು. ಒಂದು 5 to 10 ಮಿನಿಟ್ಸ್ ತೊಗೊಳುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಲೈಟಾಗಿ ಒಂದು ಸ್ವಲ್ಪ ಬ್ರೌನಿಶ್ ಅಥವಾ ಗೋಲ್ಡನ್ ಬ್ರೌನ್ ಆಗಬೇಕು. ಗೊತ್ತಾಗುತ್ತೆ, ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಆ ಥರ ಹುರಿಯೋದ್ರಿಂದ ಬೀಜ ಅಲ್ಲೇ ಬೆಂದು ಬಿಡುತ್ತೆ. ಆ ಥರ ಬಿಸಿಯಲ್ಲಿ ನಾವು ಇದು ಮಾಡೋದ್ರಿಂದ ಬೀಜ ಬೇಯುತ್ತೆ ಮತ್ತು ಅಲ್ಲೇ ಗಟ್ಟಿ ಆಗುತ್ತೆ, ಗರಿನೂ ಆಗುತ್ತೆ. ಹಾಗೆ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಪರಿಮಳನೂ ಅದು ಒಳ್ಳೆ ಇದು ಹೊಂಬಣ್ಣ ಬರೋಕ್ಕೆ ಶುರು ಆದಾಗ ಪರಿಮಳನೂ ಚೆನ್ನಾಗಿ ಬರುತ್ತೆ ಈ ಬೀಜದ್ದು. ಸೊ ಹಾಗಾಗಿ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ, ನೋಡ್ತಿರ್ಬೋದು ನೀವು. ಕಂಟಿನ್ಯೂಸ್ ಆಗಿ ನಾನೇನು ಇಲ್ಲಿ ಕೈ ಆಡಿಸ್ತಾ ಇಲ್ಲ. ಮಧ್ಯೆ ಒಂದು 2 ಮಿನಿಟ್ಸ್ ಈ ಥರ ಗ್ರ್ಯಾಪ್ ಬಿಡೋದು, ಅಲ್ಲಿ ಹೇಗೆ ಕಾಯುತ್ತಲ್ವ. ಆಮೇಲೆ ಮತ್ತೆ ನಾವು ಅದನ್ನೇನು ಮಾಡ್ಕೊಳ್ಬೇಕು, ಈ ಥರ ನೋಡಿ ಹೀಗೆ ಮತ್ತೆ ಉಲ್ಟಾ ಮಾಡಿ ಮಗ್ಸ್ಕೊಳ್ಬೇಕು ಚೆನ್ನಾಗಿ. ಎಲ್ಲ ಸೈಡು ಬೀಜ ಅಂದರೆ ಎಲ್ಲ ಪೀಸಸ್ಗಳು ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋ ಥರ ನೋಡ್ತಿರ್ಬೋದು ನೀವು. ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ನೋಡಿ ಅಲ್ಲಲ್ಲಿ ಕೆಲವೆಲ್ಲ ಎಷ್ಟು ಚೆನ್ನಾಗಿ ಬ್ರೌನಿಷ್ ಆಗಿದೆ. ಈಗ ಪರಿಮಳನೂ ಬರ್ತಾ ಇದೆ ಅದು ಲೈಟಾಗಿ. ಸೊ ಹಾಗೆ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ಇದು ನೋಡಿ ಇಷ್ಟಾದರೆ ಸಾಕು. ಕಲರ್ ತುಂಬ ಕಪ್ಪಾದರೂ ಚೆನ್ನಾಗಾಗಲ್ಲ, ಕಹಿ ಬರೋಕ್ಕೆ ಶುರು ಆಗುತ್ತೆ. ಸೊ ಇಷ್ಟಾದಮೇಲೆ ಏನು ಮಾಡಬೇಕು ಅಂದರೆ ಒಂದು ಮಿನಿಮಮ್ ಅಂದರೆ 10 ಮಿನಿಟ್ಸ್ ತೊಗೊಳುತ್ತೆ ಅದು. ಸೊ ಇಷ್ಟು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ನಾವು ಕೂಲಾಗಕ್ಕೆ ಬಿಡಬೇಕು. ನೋಡಿ ಬೆಂದಿದೆ, ನೋಡಿ ಎಷ್ಟು ಬೇಗ ಕಟ್ ಆಗ್ತಿದೆ, ಸಾಫ್ಟಾಗಿರುತ್ತೆ. ತಿಂದು ನೋಡುವಾಗ ಅದ್ರ ಸ್ವೀಟ್ನೆಸ್ಸು ಇರುತ್ತೆ, ಚೆನ್ನಾಗೂ ಇರುತ್ತೆ. ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ. ಒಂದು ಪೀಸ್ ತಿಂದರೆ ಬೆಂದಿದೆ ಮತ್ತು ಸ್ವಲ್ಪ ಗರಿ ಆಗಿದೆ ಅಂತ. ಬಿಸಿ ಇದ್ದಾಗ ನಿಮ್ಗೆ ಗೊತ್ತಾಗಲ್ಲ ಅದು ಕುಟು ಅನ್ನೋದು ಅಥವಾ ಗರಿ ಆಗಿದ್ದು. ಇದನ್ನೀಗ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ಆಗ ಅದೊಂಥರ ಕಟ ಅಂತ ಸೌಂಡ್ ಬರಲಿಕ್ಕೆ ಶುರು ಆಗುತ್ತೆ, ಅಂದರೆ ಗರಿ ಆಗಿರುತ್ತೆ. ಸೊ ಇದನ್ನು ನನಗೆ ಇಷ್ಟ ಆಗಿದೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಪೌಡ್ರ್ ಮಾಡೋಕ್ಕೆ ಹೋದರೆ ಅದು ಆಗೋದಿಲ್ಲ. ಹಾಗಾಗಿ ಇದು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಡೋಣ ನಾವು. ಇದೇ ಥರ ಹಾಗೆಯೇ ಇರಲಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಈಗ ಕಂಪ್ಲೀಟಾಗಿ ಕೂಲಾಗಿದೆ. ಅದನ್ನ ಈಗ ನೀವು ಕೈ ಆಡಿಸಿದ್ರುಂಟಲ್ಲ ಒಳ್ಳೆ ಗರಿ ಅಂತ ಸೌಂಡ್ ಇದಾಗುತ್ತೆ, ಕುಟು ಅಂತ ಸೌಂಡ್ ಬರುತ್ತೆ. ಸೊ ಈಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಫಸ್ಟಿಗೆ ಒಂದು ಸತಿ ಎಲ್ಲನೂ ಹಾಕ್ಕೊಂಡು ಕಂಪ್ಲೀಟ್ ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಅದಕ್ಕೆ ಈಗ ಪರಿಮಳಕ್ಕೆ 1-2 ಏಲಕ್ಕಿ, ಹಾಗೆ ಸ್ವಲ್ಪ ರುಚಿ ಹೆಚ್ಚು ಮಾಡಲಿಕ್ಕೋಸ್ಕರ ಒಂದು ಚೂರು ಉಪ್ಪು, ಅಂದರೆ ಒಂದು 1/4 ಸ್ಪೂನಿಗಿಂತ ಕಡಿಮೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು. ಇದನ್ನು ಉಪ್ಪು ಹಾಕಿದ್ದು ನೋಡಿ ತರಿ ಮಾಡ್ಕೊಂಡು ನಾನೇನು ಮಾಡಿದೆ, ಅದನ್ನು ಅರ್ಧ ಅಂಶ ತೆಗೆದಿಟ್ಟು ಇನ್ನು ಅರ್ಧ ಅಂಶ ತೊಗೊಂಡು ನೋಡಿ ಇಷ್ಟು ತರಿ ಆಗಿದೆ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ನೈಸ್ ಪೌಡ್ರ್ ಆಗಬೇಕು. ಅದು ಒಂದೇ ಸತಿ ಫುಲ್ ಹಾಕಿದರೆ ಆಗೋಲ್ಲ. ಅದಕ್ಕೆ ಅದರಲ್ಲಿ ಅರ್ಧ ಅಂಶ ತೆಗೆದು ಇದರಲ್ಲಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟು ನೈಸ್ ಪೌಡ್ರ್ ಆದರೆ ಸಾಕು, ತುಂಬ ನೈಸು ಸಹ ಬೇಡ.
ನಿಮಗೆ ಬೇಕಾದರೆ ನೈಸಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತರಿಯಾಗಿ ಇಟ್ಟಿದ್ದೀನಿ, ಯಾಕಂದರೆ ಅದು ತಿನ್ನೋವಾಗ ಲಡ್ಡು ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಉಳಿದಿದ್ದೆ ಇನ್ನರ್ಧ ಇತ್ತಲ್ವ ಅದನ್ನು ಹಾಕ್ಕೊಂಡು ಅದನ್ನು ಸಹ ಪುನಃ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಷ್ಟಾಗಿದೆ. ಇದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ 1 ಕಪ್ಪು ಫ್ರೆಶ್ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಫ್ರೆಶ್ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ತೆಂಗಿನ ತುರಿ ಹಾಕಿದ್ನಲ್ವ ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ಉಂಡೆ ಬೆಲ್ಲನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರ್ ಬೆಲ್ಲ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವೀಟ್ ಕಡಿಮೆ ಇರುತ್ತಲ್ವ. ಸೊ ನನ್ನ ಪ್ರಕಾರ ಈ ಕಪ್ಪಲ್ಲಿ ಒಂದು 2-2.5 ಕಪ್ ಆಗುವಷ್ಟು ಇದ್ರದ್ದು ಪೌಡರ್ ಇದೆ ಬೀಜದ್ದು. ಸೊ ಅದನ್ನೆಲ್ಲ ಮಿಕ್ಸಿ ಮಾಡಿದೆ. ನೋಡಿ ಇಲ್ಲಿ ಹೇಗೆ ಅಂಟಾಗಿದೆ, ಹಸಿಕಾಯಿ ಅಲ್ವಾ, ಅದರಲ್ಲಿ ನೀರಿನ ಅಂಶ ಇರುತ್ತೆ. ಹಸಿಕಾಯಿ ಬೆಲ್ಲ ಹಾಕಿ ಮಿಕ್ಸಿ ಮಾಡಿರೋದ್ರಿಂದ ಇದರಲ್ಲಿ ನೋಡಿ ಒಂಥರ ಅಂಟು ಬಂದಿದೆ. ಮತ್ತು ಯಾವುದೇ ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಲಾಡು ಮಾಡೋದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಪಾಕ ತಲೆ ಬಿಸಿನೇ ಇಲ್ಲ. ಇಲ್ಲದಿದ್ದರೆ ಒಂದು ಎಳೆ ಪಾಕ ಬರಬೇಕು. ಪಾಕ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಉಂಡೆ ಮೆದು ಆದರೆ, ಪಾಕ ತೆಳುವಾದರೆ ಉಂಡೆ ಪೀಸ್ ಆಗುತ್ತೆ, ಗಟ್ಟಿ ಆದರೆ ಉಂಡೆ ಗಟ್ಟಿ ಆಗುತ್ತೆ, ಬಿಸಿ ಕಮ್ಮಿ ಆದರೆ ಕಟ್ಟೋಕ್ಕಾಗಲ್ಲ. ಇದರಲ್ಲಿ ಆ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ. ನೀವೇನಾದರೂ ಫಸ್ಟ್ ಟೈಮ್ ಉಂಡೆ ಮಾಡ್ತಾಯಿದ್ರೆ ಅಥವಾ ಸ್ವೀಟ್ ಮಾಡ್ತಿದ್ರೆ ಅಂದರೆ ಇದನ್ನು ಖಂಡಿತ ಟ್ರೈ ಮಾಡಿ. ಇದರಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಪರ್ಫೆಕ್ಟಾಗಿ ಬರುತ್ತೆ, ಈಸಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮ್ಗೆ ಉಂಡೆ ಕಟ್ಟೋಕ್ಕೆ ಗೊತ್ತಿಲ್ಲದಿದ್ದವರು ಆರಾಮಾಗಿ ಇದನ್ನು ಕಟ್ಬೋದು. ಮಕ್ಕಳ ಸಮೇತ ಇದನ್ನು ತೊಗೊಂಡು ಈಸಿಯಾಗಿ ಉಂಡೆ ಕಟ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟೂ ಸೂಪರಾಗಿರುತ್ತೆ. ಇದು ಇದೆಯಲ್ಲ ಬೀಜ, ಹಲಸಿನ ಬೀಜ ಹುರಿದಾಗ ಅದಕ್ಕೊಂದು ಪರಿಮಳ ಇರುತ್ತಲ್ಲ, ಅದು ಟೇಸ್ಟ್ ಸೂಪರಾಗಿರುತ್ತೆ. ಅದರಲ್ಲೂ ನಾವು ಇದಕ್ಕೆ ಹಸಿಕಾಯಿ, ಏಲಕ್ಕಿ, ಬೆಲ್ಲ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಅದರ ಪರಿಮಳ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಪಂಚಕಜ್ಜಾಯ ಟೇಸ್ಟ್ ಥರನೂ ಇರುತ್ತೆ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ನೀವು ಇಷ್ಟರವರೆಗೂ ಈ ಹಲಸಿನ ಬೀಜದ ಉಂಡೆ ಟ್ರೈ ಮಾಡಿಲ್ಲ ಅಂದರೆ ಹಲಸಿನ ಬೀಜ ಮನೆಯಲ್ಲಿದ್ದರೆ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಒಂಚೂರು ತುಪ್ಪ ಹಾಕ್ತಿದ್ದೀನಿ, ಅದೊಂಥರ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಮತ್ತು ಬೈಂಡಿಂಗಿಗೂ ಹೆಲ್ಪ್ ಆಗುತ್ತೆ. ಇದನ್ನು ಹಾಕೋದ್ರಿಂದ ನಿಮಗೆ ಒಂಥರ ಟೇಸ್ಟು ಸೂಪರಾಗಿ ಬರುತ್ತೆ. ನೋಡಿ ಒಂಥರ ಫ್ರೆಶ್ ಆಗಿರೋ ತುಪ್ಪನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಒಂದು 1/4 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಂಡ್ರೆ ಆಯಿತು. ಆದರೆ ಇಲ್ಲಿ ಹಸಿಕಾಯಿ ಹಾಕಿರೋದ್ರಿಂದ ನಾವು ಹೆಚ್ಚು ದಿನ ಇದನ್ನು ಇಡೋಕ್ಕಾಗಲ್ಲ. 1 ವಾರ ಅಂದರೆ ಫ್ರಿಜ್ಜಲ್ಲಾದರೆ 1 ವಾರ ಇಟ್ಕೊಳ್ಬೋದು. ಹೊರಗಿಟ್ರೆ ಏನಾಗುತ್ತೆ, ಕಾಯಿ ಹಾಕಿರೋದ್ರಿಂದ ಕಾಯಿ ಕುಮಟು ವಾಸನೆ ಬರುತ್ತೆ. ಹಾಗಾಗಿ ಇಡೋಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಡ್ಬೋದು. ಇನ್ ಕೇಸ್ ನೀವು ಹೊರಗಡೆ ಇಡಬೇಕು, ತುಂಬ ದಿನ ಇಡಬೇಕು ಅಂದರೆ ಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಲ್ಲನ ಲೈಟಾಗಿ ಇದನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ, ಪಾಕ ಮಾಡಿಕೊಂಡು ಹಾಕ್ಕೊಳ್ಳಿ. ಹೀಗೆ ಇಟ್ಕೊಂಡು ಪರವಾಗಿಲ್ಲ, 1 ವಾರ ತಿನ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ, ಹೊರಗಡೆ ಇಡಬಾರ್ದು. ನೋಡಿ ಇಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊಳ್ಬೇಕು. ಅಯ್ಯೋ ಹೆಚ್ಚು ದಿನ ಇಡೋಕ್ಕಾಗಲ್ಲ ಅನ್ನೋ ಟೆನ್ಷನ್ ಬೇಡ. ಯಾಕಂದರೆ ನೀವು ಖಂಡಿತ ಈ ಥರ ಒಂದು ಸರಿ ಮಾಡಿದರೆ ಇಡೋ ನಿಮಗೆ ಪ್ರಮೇಯನೇ ಬರೋಲ್ಲ. ಎಲ್ರಿಗೂ ಇಷ್ಟ ಆಗುತ್ತೆ, ಖಂಡಿತ ತಿಂದು ಖಾಲಿ ಆಗೇ ಆಗುತ್ತೆ. ಇದು ಮಾತ್ರ ಗ್ಯಾರಂಟಿ ಇದೆ. ಟ್ರೈ ಮಾಡಿ ನೋಡಿ ನೀವು. ನೋಡಿ ಎಷ್ಟು ಈಸಿಯಾಗಿ ಒಂದೇ ಇದರಲ್ಲಿ ಸಹ ಮಾಡ್ಕೊಳ್ಬೋದು. ಶೇಪು ಸಹ ಪರ್ಫೆಕ್ಟ್, ಮತ್ತು ಇದು ಸಹ ಅಷ್ಟೇ, ಟೆಕ್ಸ್ಚರ್ಸ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ಟೈಮ್ ಉಂಡೆ ಮಾಡ್ತಿದ್ದೀವಿ ಅನ್ನೋದು ಇದೇ ಇರಲ್ಲ. ಯಾವಾಗಲೂ ಹಾಗೆ ಅಲ್ವಾ, ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಫೇಲ್ ಆದರೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಬಟ್ ಈ ಥರ ನೀವು ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ನಿಮ್ಮನ್ನು ವಾವ್ ಸೂಪರ್ ಇದೆ ಅಂತ ನಿಮಗೆ ಇದು ಮಾಡುವಾಗ ಹೊಗಳೋವಾಗ ಮತ್ತು ಹೊಸ ರೆಸಿಪಿ ಟ್ರೈ ಮಾಡೋಕ್ಕೆ ನಿಮಗೆ ಮನಸ್ಸಾಗುತ್ತೆ. ಹಾಗೆ ಹೆಲ್ದಿನೂ ಆಗಿರೋದ್ರಿಂದ ಬಿಂದಾಸಾಗಿ ಎಷ್ಟು ಸಹ ತಿನ್ಬೋದು, ಏನೂ ಟೆನ್ಷನ್ ಇಲ್ಲ. ಮಕ್ಕಳಿಗೂ ಆರಾಮಾಗಿ ಕೇಳಿದಾಗೆಲ್ಲ ಸ್ವೀಟ್ ಥರ ಇದನ್ನು ಕೊಡ್ಬೋದು. ನೋಡಿ ಇದೇ ಥರ ನಾನು ಎಲ್ಲ ಇದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವೆಲ್ಲಷ್ಟು ಬಿಸಿ ಇದ್ದಾಗಕ್ಕಿಂತ ತಣದ ಮೇಲೆ ಸ್ವಲ್ಪ ಏನಾಗುತ್ತೆ, ಚೂರು ಲೈಟಾಗಿ ಗಟ್ಟಿ ಬರುತ್ತೆ. ಚೆನ್ನಾಗಿ ನೋಡಿ, ತುಂಬ ಸಾಫ್ಟಾಗಿದೆ, ತುಂಬ ಗಟ್ಟಿ ಸಹ ಏನಿಲ್ಲ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಫಸ್ಟ್ ಟೈಮ್ ನನ್ನ ರೆಸಿಪೀಸನ್ನು ಅಂದರೆ ವಿಡಿಯೋನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.